ಇದು ಅಂದರ್ವಾಡಿ ಒಳಗಿದ್ದಂತಹ ಸೈನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಮಾಡಲಾದಂತಹ ಒಂದು ಏರಿಯಾ. ಇದು ನೋಡೋಕೆ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ರೂಮ್ ಒಳಗಡೆ ಹೋಗ್ಬೇಕೇನೋ ಅನ್ನೋ ಥರ ಕಾಣುತ್ತೆ, ಆದರೆ ರೂಮ್ ಅಲ್ಲ, ಇದು ಪ್ಯೂರ್ಲಿ ಡ್ರಿಂಕಿಂಗ್ ವಾಟರು. ಇದು ಕನ್ಫ್ಯೂಷನ್ ಆಗ್ತಿದ್ರು ಎನಿಮೀಸ್ಗಳು. ಇದೇನು ಆ್ಯಕ್ಚುಲಿ ಇದರೊಳಗಡೆ ತುಂಬ ಜನ ಒಳಗಡೆ ಹೋಗ್ತಾನೆ ಇರಲಿಲ್ಲ. ಕಾಣ್ತಾ ಇರ್ಬೋದು ಡ್ರಿಂಕಿಂಗ್ ವಾಟರು. ಈಗ ಸದ್ಯಕ್ಕೆ ಡ್ರಿಂಕ್ ಮಾಡೋಕ್ಕಾಗಲ್ಲ, ಆಗಿನ ಕಾಲದಲ್ಲಿ ಡ್ರಿಂಕ್ ಮಾಡ್ತಾಯಿದ್ರು. ಆ ಒಂದು ಸೇಜ್ ಟೈಮಲ್ಲಿ ಈ ಮೇಲ್ಗಡೆ ಏನು ಪ್ಲೇಸ್ ಕಾಣ್ತಾ ಇದೆ ಇದನ್ನು ಕ್ಲೋಸ್ ಮಾಡ್ತಿದ್ರಂತೆ. ಕ್ಲೋಸ್ ಮಾಡೋದ್ರಿಂದ ಗೊತ್ತಾಗ್ತಿರ್ಲಿಲ್ಲ ಒಳಗಡೆ ನೀರಿದೆ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬ ದಿನ ಎನಿಮೀಸ್ಗಳು ಇಲ್ಲಿ ಸ್ಟೇ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಇನ್ ಕೇಸ್ ನೀರಿಲ್ಲ ಅಂದರೆ ಕಷ್ಟ ಅಲ್ವಾ, ಹೊರಗಡೆ ಮಾತ್ರ ಸ್ಟೇ ಮಾಡ್ಬೋದಾಗಿತ್ತು ಹೊರತು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಹಿಂದ್ಗಡೆ ಮೇಲ್ಗಡೆ ಏನು ಕಾಣ್ತಾ ಇದೆ ಅದು ಕಾರಿಡಾರ್ ವ್ಯವಸ್ಥೆ. ಅವಾಗಿನ ಕಾಲದಲ್ಲಿ ಯಾರ್ಯಾರು ರಾಜರು ಇದ್ದರು ಇಲ್ಲಿ ಬಂದ್ಬಿಟ್ಟು ವಿಹಾರ ಮಾಡ್ತಿದ್ರು, ವಿಶ್ರಾಂತಿ ತಗೊಳ್ತಾಯಿದ್ರು. ಶಿವಾಜಿಯು ಅಫ್ಜಲ್ ಖಾನ್ನ ಕೊಂದ ಮೇಲೆ ಬಿಜಾಪುರದ ಸೇನೆಗೆ ಸಿದ್ದಿ ಜೋಹರ್ ಕಮಾಂಡರ್ ಆಗಿ ಆಯ್ಕೆ ಆಗ್ತಾನೆ. ಅದಾದ ತಕ್ಷಣ ಪನ್ನಲ ಫೋರ್ಟ್ನ 5 ತಿಂಗಳುಗಳ ಕಾಲ ಮುತ್ತಿಗೆ ಹಾಕ್ತಾನೆ. 5 ತಿಂಗಳುಗಳ ನಂತರ ಶಿವಾಜಿಯು ಇದೇ ಸ್ಥಳದಿಂದ ಸೀಕ್ರೆಟ್ ಆಗಿ ವಿಶಾಲ್ಗಢ್ಗೆ ಎಸ್ಕೇಪ್ ಆಗ್ತಾರೆ. ಬಟ್ ಈಗ ಈ ಅವರೇನು ಶಿವಾಜಿ ಮಹಾರಾಜರು ಇಲ್ಲಿ ಎಸ್ಕೇಪ್ ಆಗಿದ್ರು, ಆ ಪ್ಲೇಸ್ ಒಳಗಡೆ ಹೋಗಿ ಹೊರಗಡೆ ನೋಡೋಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ ಸಮ್ ಸೆಕ್ಯೂರಿಟಿ ಇಶ್ಯೂಗಳಿಂದಾಗಿ. ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದರ್ವಾಡಿಯ ಕಾರಿಡಾರ್ಗೆ. ಕಾರಿಡಾರಲ್ಲಿ ಇಲ್ಲಿ ಯಾರು ರಾಜರು ಇರ್ತಿದ್ರು ಅವರು ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ, ತಿರುಗಾಡಿಕೊಂಡು ಒಳ್ಳೊಳ್ಳೆ ಗಾಳಿಗಳನ್ನ ಹವಾನ ತಗೊಳ್ಳೋಕ್ಕೆ ಇದ್ದಂಥ ಪ್ಲೇಸು. ಅದರೊಳಗೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಇದು ಅಂದರ್ವಾಡಿ. ಕೆಳಗಡೆ ನಾವು ನೋಡ್ಬೋದು. ಸೊ ಇಲ್ಲೇ ಎಲ್ಲರೂ ಈ ಒಂದು ಜಾಗದಲ್ಲಿ ಎಲ್ಲರೂ ವಿಹಾರ ಮಾಡ್ತಿದ್ರು. ಎಲ್ಲ ಕಾರಿಡಾರ್ಸ್ ಇದು. ನಾವುಗಳೆಲ್ಲರೂ ಇವಾಗ ಆ ಟೆಕ್ನಾಲಜಿ ಬಂದಿದೆ, ಈ ಟೆಕ್ನಾಲಜಿ ಬಂದಿದೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ಗಳು ತಗೊಳ್ತೀವಿ. ಆದರೆ 12ನೇ ಶತಮಾನ 16ನೇ ಶತಮಾನ ಆವಾಗ ಯಾವ ಟೆಕ್ನಾಲಜಿ ಇಲ್ಲ, ಯಾವ ಕಂಪ್ಯೂಟರ್ ಇಲ್ಲ. ಈ ಥರ ಟೆಕ್ನಾಲಜಿಗಳನ್ನ ಹೆಂಗೆ ಮಾಡಿದರು, ಹೆಂಗೆ ತಲೆ ಓಡಿಸ್ತಾಯಿದ್ರು ಅಲ್ವಾ. ಅವಾಗ ಮಾಡಿರೋ ಟೆಕ್ನಾಲಜಿ ಮುಂದೆ ಇವಾಗ ಮಾಡಿರೋ ಟೆಕ್ನಾಲಜಿ ಏನೂ ಅಲ್ಲ. 1660ರಲ್ಲಿ ಛತ್ರಪತಿ ಶಿವಾಜಿಯವರು ಸಿದ್ದಿ ಜೋಹರಿಂದ ಸೇಜ್ಗೆ ಒಳಗಾಗ್ತಾರೆ. ಅದಾದಮೇಲೆ ಛತ್ರಪತಿ ಶಿವಾಜಿಯವರು ಪ್ಲ್ಯಾನ್ ಮಾಡ್ತಾರೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ನಾನು ಕೆಲವೊಂದು ಸೈನಿಕರ ಜೊತೆ ಅಂತ ಹೇಳ್ಬಿಟ್ಟು. ಇವರ ಪ್ಲ್ಯಾನ್ ಇತ್ತು ವಿಶಾಲ್ಗಢ್ಗೆ ಟ್ರಾವೆಲ್ ಮಾಡಬೇಕಂತ ಹೇಳೋದು. ಆದರೆ ಅಷ್ಟೊಂದು ಈಸಿನೂ ಇರಲಿಲ್ಲ. ಸಿದ್ದಿ ಜೋಹರ್ ಫುಲ್ ಸೇಜ್ ಮಾಡಿದ್ರಿಂದ ಈ ಶಿವ್ ಕಾಶಿದ್ ಅಂತ ನಮ್ಮ ಹಿಂದೆ ಏನು ಕಾಣ್ತಾ ಇದೆ ಈ ಒಂದು ಸ್ಟ್ಯಾಚು, ಇವರ ಹೆಸರು ಶಿವ್ ಕಾಶಿದ್ ಅಂತ ಹೇಳ್ಬಿಟ್ಟು. ಇವರು ನೋಡೋಕ್ಕೆ ಶಿವಾಜಿ ಥರನೇ ಕಾಣ್ತಾ ಇರ್ತಿದ್ರು. ಇವರೊಬ್ಬರು ಸೋಲ್ಜರು ಆ್ಯಂಡ್ ಸಾಮಾನ್ಯ ವ್ಯಕ್ತಿ. ಇವರು ಸಿದ್ದಿ ಜೋಹರ್ ಮುಂದೆ ಕಾಣಿಸ್ಕೊಳ್ತಾರೆ, ನಾನೇ ಶಿವಾಜಿ ಅಂತ ನಂಬಿಸ್ತಾರೆ ಅವ್ರಿಗೆ. ಇದರಿಂದಾಗಿ ಸಿದ್ದಿ ಜೋಹರ್ ಟೀಮ್ ಅವ್ರಿಗೆ ಎಕ್ಸಾಕ್ಟ್ ಆದಂಥ ಅಂದರೆ ಒರಿಜಿನಲ್ ಶಿವಾಜಿ ಮೇಲೆ ಕಣ್ಣು ತಪ್ಪೋಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಶಿವ್ ಕಾಶಿದ್ನ ಕೊಲ್ತಾರೆ ಆ ಒಂದು ಯುದ್ಧದಲ್ಲಿ. ಶಿವಾಜಿ ಮಹಾರಾಜಿಗೋಸ್ಕರ ಪ್ರಾಣ ಕೊಟ್ಟಂಥ ಈ ಶಿವ್ ಕಾಶಿದ್ ಅವರ ಸ್ಟ್ಯಾಚುನ ಈ ಒಂದು ಪನ್ನಲ ಫೋರ್ಟ್ನ ಎಂಟ್ರೆನ್ಸಲ್ಲಿ ಸ್ಟ್ಯಾಚು ಮಾಡಿದ್ದಾರೆ.